ಶಾಸಕ ಭೈರತಿ ಬಸವರಾಜ್ಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಬಿಜೆಪಿ ಶಾಸಕ ಬಸವರಾಜ್ ಅವರು ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಕೂಡ ನಾಪತ್ತೆಯಾಗಿದ್ರು. ಅವರನ್ನ ಸಿಐಡಿ ತಂಡದವರು ಹುಡುಕಾಟ ಮಾಡ್ತಾನೇ ಇದ್ರು. ಜಾಮೀನಿಗಾಗಿ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕ್ತಾನೇ ಇದ್ರು. ಇದೀಗ ಇವತ್ತಿನ ಅರ್ಜಿಯ ವಿಚಾರಣೆಯಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಭೈರತಿ ಬಸವರಾಜ್ ಅವರಿಗೆ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಈಗ ಅವರಿಗೆ ಸಿಕ್ಕಿರೋದು. ಹೈಕೋರ್ಟ್ ನ್ಯಾಯಮೂರ್ತಿ ಜಿ ಬಸವರಾಜ್ ಅವರ ಪೀಠದಲ್ಲಿ ವಿಚಾರಣೆ ನಡೆಯಿತು. ಬಹಳ ದೀರ್ಘವಾದಂತಹ ಒಂದು ವಾದ ಪ್ರತಿವಾದಗಳು ವಿಚಾರಣೆ ನಡೆಯಿತು. ಸಂದೇಶ್ ಚೌಟ ವಾದ ಪರಿಗಣಿಸಿ ಇದೀಗ ಕೋರ್ಟ್ ಭೈರತಿ ಬಸವರಾಜ್ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿದೆ. ಜೊತೆಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಿಕ್ಕೆ ಸಿಐಡಿ ಪೊಲೀಸರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಜನವರಿ 6ಕ್ಕೆ ವಿಚಾರಣೆಯನ್ನ ಇದೀಗ ಹೈಕೋರ್ಟ್ ಮುಂದೂಡಿರೋದು. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 7 ದಿನಗಳಿಂದಲೂ ಕೂಡ ಭೈರತಿ ಬಸವರಾಜ್ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ. ಅಲ್ಲಿದ್ದುಕೊಂಡೇ ಕಾನೂನು ಸಮರವನ್ನ ಮುಂದುವರೆಸಿದ್ದಾರೆ. ಮೊದಲಿಗೆ ಕೋರ್ಟ್ಗೆ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು, ಆಗ ರಿಜೆಕ್ಟ್ ಆಯಿತು. ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು, ಅಲ್ಲೂ ರಿಜೆಕ್ಟ್ ಆಯಿತು. ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇದೀಗ ಹೈಕೋರ್ಟ್ನಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಆಗಿದೆ. ಈ ಪ್ರಕರಣದಲ್ಲಿ ಸಿಐಡಿ ತಂಡ ನಿರಂತರವಾಗಿ ಅವರ ಹುಡುಕಾಟವನ್ನ ಮಾಡಿದೆ. ಆದರೂ ಕೂಡ ಭೈರತಿ ಬಸವರಾಜ್ ಅವರು ಸಿಕ್ಕಿಲ್ಲ. 3 ತಂಡಗಳಾಗಿ ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಹೀಗೆ 3 ಕಡೆಗಳಲ್ಲೂ ಕೂಡ ಹುಡುಕಾಟವನ್ನ ಸಿಐಡಿ ತಂಡದವರು ಮಾಡ್ತಾನೆ ಇದ್ರು. ಸ್ಟಿಲ್ ಭೈರತಿ ಬಸವರಾಜ್ ಸಿಕ್ಕಿಲ್ಲ, ಕಾನೂನು ಮೊರೆ ಹೋಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಕಳೆದ ಹಲವು ದಿನಗಳಿಂದಲೂ ಕೂಡ ನಾಪತ್ತೆಯಾಗಿದ್ದಂತಹ ಭೈರತಿ ಬಸವರಾಜ್ಗೆ ಕೊನೆಗೂ ಕೂಡ ಕಾನೂನಿನಲ್ಲಿ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಏನೆಲ್ಲ ಅಂಶಗಳನ್ನ ಇದೀಗ ಅವರ ವಕೀಲರು ಕೊಡಬೇಕಾಯ್ತು, ಅಲ್ಲಿ ನ್ಯಾಯಾಧೀಶರು ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿದ್ರು? ನಡ್ತಾ ಏನು ಕೊನೆ ಕೇಸಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಏನು ಕಳೆದ 7-8 ದಿನಗಳಿಂದ ಒಂದು ಬಂಧನದ ಭೀತಿಯನ್ನು ಹೆದರ್ತಾ ಇದ್ರು. ಈಗ ಆ ಒಂದು ಭೀತಿಯಿಂದ ಅವರು ಪಾರಾಗಿರೋದು. ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಪಡೆಯುವುದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇವತ್ತು ಈ ಒಂದು ಅರ್ಜಿ ವಿಚಾರಣೆ ಕೂಡ ನಡೆದಿದ್ದು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಈಗ ಭೈರತಿ ಬಸವರಾಜ್ ಅವರಿಗೆ ಕೋರ್ಟ್ ಮಂಜೂರು ಮಾಡಿದೆ. ಆ ಮೂಲಕ ಏನು ಸಿಐಡಿಯಿಂದ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ರು, ಅದರಿಂದ ಈಗ ಅವರು ಸದ್ಯ ಪಾರಾಗಿದ್ರು ಅಂತ ಹೇಳ್ಬೇಕಾಗುತ್ತೆ. ಏನು ಸಿಐಡಿ ಏನು ಭೈರತಿ ಬಸವರಾಜ್ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟ ಅವರು ವಾದವನ್ನು ಮಾಡಿದ್ರು. ಏನು ಕಳೆದ 5 ತಿಂಗಳಿಂದ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರೆ, ಆದ್ರೆ ಒಮ್ಮೆ ಕೂಡ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಒಂದು ವಿಚಾರಣೆಗೂ ಕೂಡ ಕರೆದಿರಲಿಲ್ಲ. ಮತ್ತೆ ಅವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಯಾವುದೇ ರೀತಿಯ ಒಂದು ಉಲ್ಲೇಖವನ್ನು ಕೂಡ ಮಾಡಿರಲಿಲ್ಲ. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನು ಕೂಡ ತನಿಖೆ ಮಾಡಿದ್ದಾರೆ. ಆದ್ರೆ ಇವ್ರ ಮೇಲೆ ಚಾರ್ಜ್ ಶೀಟ್ ಅನ್ನು ಮಾಡಿಲ್ಲ ಅಂತ ಹೇಳಿ ಕೆಲವು ಅಂಶಗಳನ್ನ ಏನು ವಾದವನ್ನ ಮಾಡಿಸಿರೋದು. ಈಗ ಈ ಒಂದು ಪ್ರಕರಣದಲ್ಲಿ 18 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ. ಆದ್ರೆ ಎಫ್ಐ ಆಗಿರುವಂತಹ ಭೈರತಿ ಬಸವರಾಜ್ ಅವರ ಮೇಲೆ ಚಾರ್ಜ್ ಶೀಟ್ ಮಾಡಿಲ್ಲ ಅಂತ ಹೇಳಿ ಕೂಡ ಒಂದು ವಾದವನ್ನು ಮಾಡಿಸಿದ್ರು. ಮತ್ತೆ ದೂರು ನೀಡಿದ ಸಂದರ್ಭದಲ್ಲಿ ಏನು ಕೊನೆ ಆಗಿರುವಂತಹ ರೋಡಿ ಶೀಟರ್ ಬಿಕ್ಲು ಶಿವನ ತಾಯಿ ಒಂದು ದೂರನ್ನು ಕೊಡ್ತಾರೆ. ಆ ಒಂದು ದೂರದಲ್ಲಿ ಕೂಡ ಇವರ ಹೆಸರಿಲ್ಲ. ಆದ್ರೆ ಪೊಲೀಸರು ಎಫ್ಐಆರ್ ಮಾಡಿದಾಗ 5 ಜನರ ಹೆಸರನ್ನು ಸೇರಿಸ್ತಾರೆ, ಅದರಲ್ಲಿ ಇವರ ಹೆಸರು ಕೂಡ ಸೇರಿಸಿರೋದು. ಆದ್ರೆ ಸೂಕ್ತ ಸಾಕ್ಷ್ಯಗಳು ಮತ್ತೆ ಏನೇನಿದೆ ಅನ್ನೋದ್ರ ಬಗ್ಗೆ ಕೂಡ ಸಿಐಡಿ ಅಧಿಕಾರಿಗಳು ಇದುವರೆಗೂ ಕೂಡ ಉಲ್ಲೇಖ ಮಾಡಿಲ್ಲ, ಮತ್ತೆ ತೋರಿಸಿಲ್ಲ ಅಂತ ಹೇಳಿ ಕೂಡ ತಮ್ಮ ವಾದವನ್ನು ಮಾಡಿಸಿರೋದು. ಈ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿದಂತಹ ಹೈಕೋರ್ಟ್ ಇವತ್ತು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದೆ. ರವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು.